ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜೂನ್ 29ರಂದು ಶಿವಪ್ಪನಾಯ್ಕ ಪ್ರತಿಮೆ ಹತ್ರ ಬಹಿರಂಗ ಸಭೆಯನ್ನ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಬಗ್ಗೆ ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ಇನ್ನೂ ಗೊಂದಲಗಳಿವೆ. ಮತದಾನದಿಂದ ಯಾರು ವಂಚಿತರಾಗಬಾರದು ಎಂಬುದು ನಮ್ಮ ಉದ್ದೇಶವಾಗಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಚುನಾವಣೆ ಆಯೋಗದ ಜೊತೆಗೂಡಿ ಮುಖ್ಯವಾಗಿ ಕಾಂಗ್ರೆಸ್ ಮತಗಳ ಮತದಾರರನ್ನ ಪಟ್ಟಿಯಿಂದ ಹೊರಗಿಡುವ ಹುನ್ನಾರ ನಡೆಸ್ತಾ ಇದೆ. ಇದು ತಪ್ಪಬೇಕಾಗಿದೆ. ಈ ಹಿಂದೆ ತಮಿಳುನಾಡು, ಬಿಹಾರ್, ಪಶ್ಚಿಮ ಬಂಗಾಳ ಮುಂತಾದ ರಾಜ್ಯಗಳಲ್ಲಿ ಉದ್ದೇಶಪೂರ್ವಕವಾಗಿ ಮತಗಳನ್ನ ಕೈಬಿಡಲಾಗಿದೆ ಎಂಬ ಆರೋಪವಿತ್ತು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಜೂನ್ 30ರಿಂದ ನಡೆಯುವ ವಿಶೇಷ ಮತದಾರರ ಪಟ್ಟಿಯ ಕಾರ್ಯದಲ್ಲಿ ಎನಿಮೇಷನ್ ಫಾರಂಗಳನ್ನ ಮನೆ ಮನೆಗೆ ತಲುಪಿಸುವ ಕಾರ್ಯ ಆರಂಭವಾಗ್ತಿದೆ. ಹಾಗಾಗಿ ಆ ಅರ್ಜಿಯನ್ನ ಹೇಗೆ ತುಂಬೋದು, ಯಾವ ದಾಖಲೆಗಳನ್ನ ನೀಡಬೇಕು ಎಂಬ ಮಾಹಿತಿಯ ಅರಿವು ಪ್ರತಿಯೊಬ್ಬರಿಗೂ ಇರಬೇಕಾಗ್ತದೆ ಮತ್ತು ಪ್ರತಿಯೊಬ್ಬ ಮತದಾರನಿಗೂ ಹೊಸದಾಗಿ ಈ ಅರ್ಜಿಯನ್ನ ನೀಡೋದ್ರಿಂದ ಬಹಳ ಎಚ್ಚರಿಕೆಯಿಂದ ಇದನ್ನ ತುಂಬಬೇಕಾಗ್ತದೆ ಎಂದರು. ಇನ್ನು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿ ಬೂತಿಗೂ ಪಕ್ಷದ ಏಜೆಂಟ್ ಅನ್ನಾಗಿ BLAಗಳನ್ನ ನೇಮಕ ಮಾಡಲಾಗಿದೆ. ಅವರು ಪ್ರತಿ ಮನೆಗೂ ಭೇಟಿ ನೀಡ್ತಾರೆ. ಮತದಾರರ ಪಟ್ಟಿ ಪರಿಶೀಲನೆ, ಫಾರಂ ಭರ್ತಿ, ದಾಖಲೆಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡ್ತಾರೆ. ಪಕ್ಷದ ವತಿಯಿಂದ ಜನಜಾಗೃತಿ ಅಭಿಯಾನದ ಹಿನ್ನೆಲೆಯಲ್ಲಿ ಪಕ್ಷವು ಮಹತ್ ಕಾರ್ಯವನ್ನ ಹಮ್ಮಿಕೊಂಡಿದೆ ಅಂತ ತಿಳಿಸಿದ್ರು. ಅವರಿಗೆ ಜನರಿಗೆ ಮತದಾರರಿಗೆ ಹೇಳುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಈಗಾಗಲೇ ನಾವು ನಮ್ಮ BLAಗಳಿಗೆ ಒಂದು ವಿಶೇಷವಾದಂಥ ತರಬೇತಿಯನ್ನು ಕೊಟ್ಟಿದ್ದೀವಿ. ಏನೇನು ದಾಖಲೆಗಳು ಬೇಕು, ಏನು ಅಲ್ಲಿ ಅವರ ಹೆಸರು ಇಲ್ಲದೆ ಇದ್ದರೆ ಅಥವಾ 2002ರಲ್ಲಿ ಅವರ ಹೆಸರು ಇಲ್ಲದೆ ಇದ್ದಾಗ ಅವರು ಯಾವ ದಾಖಲೆಗಳನ್ನು ಕೊಡಬೇಕಾಗತ್ತೆ, ಹೆಣ್ಮಕ್ಳು ಬೇರೆ ಊರುಗಳಿಂದ ಬಂದು ಇಲ್ಲಿ ಮದುವೆಯಾಗಿ ಬಂದಂಥವ್ರು ಏನಿದ್ದಾರೆ ಅವರುಗಳು ದಾಖಲೆಗಳನ್ನು ಯಾವ ರೀತಿ ಪಡಿಬೇಕು, ಅವರಿಗೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವಂಥ ಕೆಲಸ ಆಗಬೇಕು. ಹಿಂದೆ ಸರ್ಕಾರ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋದಕ್ಕೆ PDOನ ಕೊಟ್ಟರೆ ಸಾಕು ಅಂತೇಳಿ ಅದು ಆಗುತ್ತೆ ಅಂತ ಅಂದಿದ್ರು. ಆದರೆ ಈಗ ಚುನಾವಣಾ ಆಯೋಗದವರು ಇಲ್ಲ, ರೆಸಿಡೆನ್ಸ್ ಸರ್ಟಿಫಿಕೇಟು ಡೆಪ್ಟಿ ತಹಶೀಲ್ದಾರು ಮತ್ತು ತಹಶೀಲ್ದಾರು ಇಲ್ಲಿ ಕಾರ್ಪೊರೇಷನ್ನು ಮತ್ತು ಮುನ್ಸಿಪಾಲ್ಟಿಗಳಲ್ಲಿ ಕಾರ್ಪೊರೇಷನಿಂದ ಆಗಬೇಕು ಅಂತೆಲ್ಲ ಹೇಳಿದ್ದಾರೆ. ಹಾಗಾಗಿ ಯಾರಿಗೆ ಏನು ದಾಖಲೆಗಳಿಲ್ಲ ಆ ದಾಖಲೆಗಳನ್ನು ಕೊಡಿಸೋವಂಥ ಕೆಲಸ ಬರೀ 30 ದಿನ ಕೊಟ್ಟಿದ್ದಾರೆ. ಬರೀ 30 ದಿನದಲ್ಲಿ ಇವೆಲ್ಲ ಮುಗಿಬೇಕು ಅಂತೆಲ್ಲ ಹೇಳಿದ್ದಾರೆ. 30ನೇ ತಾರೀಕಿಂದ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ಅದಕ್ಕೋಸ್ಕರ ನಾವು ತರಬೇತಿಯನ್ನು ಕೊಟ್ಟಿದ್ವಿ ಮತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ತರಬೇತಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ರಾಜ್ಯ ಮಟ್ಟಕ್ಕೆ ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ ಒಂದು 3 ಜನ ಇಲ್ಲಿಂದನೂ ಕಳಿಸಿದ್ವಿ. ನಿನ್ನೆ ದಿನ ಅಲ್ಲೂ ಅವರಿಗೆ ತರಬೇತಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ತರಬೇತಿ ಕೊಡುವಂಥ ಕೆಲಸವನ್ನು ಮಾಡಿ ಹೆಚ್ಚಾಗಿ ಜನರಿಗೆ ಅನುಕೂಲ ಆಗಬೇಕು, ಅವರು ಮತದಾನದ ಹಕ್ಕಿಂದ ಯಾರೂ ದೂರ ಉಳಿಬಾರ್ದು ಅನ್ನೋ ಉದ್ದೇಶ ನಮ್ಮ ಪಕ್ಷದ. ಏನು ಇವತ್ತು ಚುನಾವಣಾ ಆಯೋಗ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದ್ದೀವಿ. ತಮಿಳುನಾಡಲ್ಲಿ ಏನಾಯಿತು, ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು, ಬಿಹಾರಲ್ಲಿ ಏನಾಯಿತು, ಬೇರೆ ಕಡೆ ಏನು SIR ಮಾಡಿದ್ರು ಅಲ್ಲೆಲ್ಲ ಏನಾಯಿತು ಅಂತ ನೋಡಿದ್ದೀವಿ. ಕೆಲವು ಭಾಗದಲ್ಲಿ ಅದು ಉದ್ದೇಶಪೂರ್ವಕವಾಗಿ ಮತಗಳನ್ನು ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವತ್ತು ಅಲ್ಲಿ ಚುನಾವಣೆ ನಡೆದ ಮೇಲೆ ಆ ಫಲಿತಾಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಕಡೆ ಈ ಒಂದು ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಸೇರಿಕೊಂಡು ಎಲ್ಲೋ ಒಂದು ಸಂಚನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆಲ್ಲ ಅನ್ನಿಸ್ತಾ ಇದೆ. ಆದ್ದರಿಂದ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿರೋಂಥ ಮತದಾರರುಗಳಿಗೆ ಯಾರೂ ಮತದಾನದ ಹಕ್ಕಿಂದ ದೂರ ಹೋಗಬಾರ್ದು, ದೂರ ಉಳಿಬಾರ್ದು, ಅವರಿಗೆಲ್ಲ ಮತದಾನದ ಹಕ್ಕು ಸಿಗಬೇಕು ಅನ್ನೋ ಉದ್ದೇಶ ನಮ್ಮದಿದೆ. ಈಗ